ಹಾಯ್ ಫ್ರೆಂಡ್ಸ್, ನೋಡಿ KRTT ಪರೀಕ್ಷೆಗೆ ನೀವು ತಯಾರಿ ನಡೆಸ್ತಾ ಇದ್ರೆ ನಿಮಗೆ ಒಂದು ಕಿವಿ ಮಾತು ಹೇಳ್ತೇನೆ. ಯಾಕಂದರೆ KRTT ಜಸ್ಟ್ ಇನ್ನು 20 ಡೇಸ್ ಸಮಥಿಂಗ್ ಇದೆ. ಅಷ್ಟರೊಳಗಡೆ ನೀವು KRTT ಒಂದು ಎಕ್ಸಾಮನ್ನು ಆರಾಮಾಗಿ ಪಾಸ್ ಮಾಡ್ಬೋದು. ಹಾಗಾದರೆ ದಿನಕ್ಕೆ ನೀವು 10 ಗಂಟೆ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ. ಹಾಗಾದರೆ ಯಾವ ಒಂದು ಸಬ್ಜೆಕ್ಟಿಂದ ನೀವು ಫೋಕಸ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ತೇನೆ. ಯಾಕಂದರೆ ನೆಗ್ಲೆಕ್ಟ್ ಮಾಡಿಬಿಡಿ, ಯಾಕಂದರೆ ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇದು. ಯಾಕಂದರೆ KRTT ಪಾಸ್ ಆಗೋದು ಹೇಗೆ ಸುಲಭ, ಯಾವ ಒಂದು ಸಬ್ಜೆಕ್ಟನ್ನು ಫುಲ್ ಹೈಲೈಟ್ ಮಾಡಬೇಕು ಅಂದರೆ ನೋಡಿ, 9 ವರ್ಷದ ಒಂದು KRTT ನಾವು ಲೆಕ್ಕಕ್ಕೆ ಹಾಕಿದಾಗ ಫಸ್ಟ್ ಪೇಪರ್ ಆ್ಯಂಡ್ ಸೆಕೆಂಡ್ ಪೇಪರ್ ಎರಡನ್ನೂ ನಾನು ಮಾತಾಡ್ತಾ ಇರೋದು. ಈ ಸೆಕೆಂಡ್ ಪೇಪರ್ ಎಸ್ಪೆಷಲಿ ಮಾತನಾಡೋದಾದರೆ ಸೆಕೆಂಡ್ ಪೇಪರ್ ಬಗ್ಗೆ 80 ಪ್ರಶ್ನೆಗಳು ಟೋಟಲ್ 6ರಿಂದ 7 ನಾವು KRTT ಒಂದು ಪರೀಕ್ಷೆಯನ್ನು ನೋಡ್ತಾ ಬಂದಾಗ ಈ 150 ಪ್ರಶ್ನೆಗಳಲ್ಲಿ 80 ಪ್ರಶ್ನೆಗಳು ಸೈಕಾಲಜಿಗೆ ರಿಲೇಟೆಡ್ ಆಗಿರ್ತವೆ. 80 ಪ್ರಶ್ನೆಗಳು ರಿಲೇಟೆಡ್ ಆಗಿರ್ತವೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಪ್ರತಿ ಸಬ್ಜೆಕ್ಟಲ್ಲೂ ಪೆಡಾಗಜಿ ಅಂತ ಇರುತ್ತೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಡುವಂಥ ಪ್ರಶ್ನೆಗಳು ಬರ್ತವೆ. ಅಲ್ಲಿರುವಂಥ ಪ್ರಶ್ನೆಗಳು ಆಲ್ಮೋಸ್ಟ್ ಸೈಕಾಲಜಿಗೆ ಟಚ್ ಇರುವಂಥ ಪ್ರಶ್ನೆಗಳು. ಹಾಗಾಗಿ 150 ಪ್ರಶ್ನೆಗಳಲ್ಲಿ 80 ಪ್ರಶ್ನೆಗಳು ಸೈಕಾಲಜಿಗೆ ಸಂಬಂಧಪಡುತ್ತೆ. ಅಂದರೆ ನೀವು ಪರ್ಫೆಕ್ಟಾಗಿ ಏನು ಮಾಡಬೇಕು ಅಂದರೆ ದಿನಕ್ಕೆ 3ರಿಂದ 4 ತಾಸು ನೀವು ಸೈಕಾಲಜಿನೇ ಎಸ್ಪೆಷಲಿಯಾಗಿ ಸ್ಟಡಿ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು 80 ಮಾರ್ಕ್ಸ್ ಸೈಕಾಲಜಿಗೆ ಬಂದಾಗ ಇನ್ನು 70 ಮಾರ್ಕ್ಸು ಮೇನ್ ಇಂಪಾರ್ಟೆಂಟ್ ಆಗಿ ನಿಮಗೆ ಯಾವ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್, ಕನ್ನಡ ಗ್ರಾಮರ್ ಆ್ಯಂಡ್ ನೆಕ್ಸ್ಟ್ ಸೋಷಲ್ SS. ಹಾಗಾದರೆ 70 ಮಾರ್ಕ್ಸಿಗೆ ನೀವೇನು ಮಾಡಬೇಕು, ಅದರಲ್ಲಿ 30ರಿಂದ 40 ಮಾರ್ಕ್ಸ್ ಫಿಕ್ಸ್ ಹಿಸ್ಟ್ರಿಗೆ ಬಂದು ಕೇಳ್ತಾರೆ. ಹಿಸ್ಟ್ರಿ, ಜಿಯೋಗ್ರಫಿ ಮತ್ತು ಪೊಲಿಟಿಕ್ ಮತ್ತು ಎಕನಾಮಿಕ್ಸ್ ಸಂಬಂಧಪಡುವಂಥದ್ದು. ಈ ಎಲ್ಲ ಒಂದು 50 ಮಾರ್ಕ್ಸಿಂದು ನಿಮ್ಗೆ ಏನು ಮಾಡ್ತಾರೆ, ಈ ಒಂದು SSಗೆ ಸಂಬಂಧಪಡುವ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಯಾವ ಬುಕ್ಸ್ಗಳನ್ನು ಓದಬೇಕು SSಗೆ ಅಂದರೆ 6th to 10th ಪುಸ್ತಕಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡಿ. ಜೊತೆಗೆ ಹಿಸ್ಟ್ರಿ ಸೆಕೆಂಡ್ PUC, ಫಸ್ಟ್ PUC ಮತ್ತು ಸೆಕೆಂಡ್ PUC ಹಿಸ್ಟ್ರಿ ಬುಕ್ಸ್ಗಳನ್ನು ಸ್ಟಡಿ ಮಾಡಿ. ಇಷ್ಟು ನೀವು ಓದಿದರೆ ಸಾಕು. 6th to 10th ಪುಸ್ತಕಗಳನ್ನು ಕರೆಕ್ಟಾಗಿ NCERT ಪುಸ್ತಕಗಳನ್ನು ನೀವು ಚೆನ್ನಾಗಿ ನೀವು ಸ್ಟಡಿ ಮಾಡಿದ್ದೆ ಅದರಲ್ಲಿ ಆರಾಮಾಗಿ ನೀವು ಲೀಡ್ ಮಾಡ್ತೀರ. ಜೊತೆಗೆ ಜಿಯೋಗ್ರಫಿ ಸ್ವಲ್ಪ ಅದರೊಳಗಡೆ ಕವರ್ ಆಗ್ತದೆ. ಸ್ವಲ್ಪ ನೀವು ಮೇಲೆ ಬಂದುಬಿಟ್ಟು ಫಸ್ಟ್ PUC ಸೆಕೆಂಡ್ PUC ಏನು ಮಾಡ್ಕೊಳ್ಳಿ, 2 ಪುಸ್ತಕಗಳನ್ನು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನೀವು SS ಒಳಗಡೆ ಆರಾಮಾಗಿ ನೀವು 40 ಮಾರ್ಕ್ಸಿಗೆ ರೀಚ್ ಆಗ್ತೀರಾ. ಉಳಿದಂಥ ಒಂದು 20 ಮಾರ್ಕ್ಸಿಗೆ ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಅವು 2 ಸಬ್ಜೆಕ್ಟಿಗೆ ಸಂಬಂಧಪಡುವ ಹಾಗೆ ನಿಮಗೆ ಪ್ರಶ್ನೆಗಳು ಕೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಹೇಗೆ ಹೇಳ್ತಿದ್ದೇನೆಂದರೆ ನೋಡಿ, ನೀವು KRTT ಒಳಗಡೆ 4 ಆಪ್ಷನ್ಸ್ಗಳು ಕೊಡ್ತಾರೆ, ಹೌದಲ್ವಾ? 4 ಆಪ್ಷನ್ಸ್ಗಳಲ್ಲಿ ನೋಡಿ, ಯಾವುದೇ ಒಂದು 4 ಆಪ್ಷನ್ಸ್ಗಳಲ್ಲಿ 2 ಆಪ್ಷನ್ಸ್ಗಳು ಮಾತ್ರ ಒಂದು ರಿಲೇಟೆಡ್ ಇರುವಂತಹ ಕ್ವಶನ್ಸ್ಗೆ ಇರುವಂತಹ ಆನ್ಸರ್ಸ್ಗಳು ಇರ್ತವೆ. 2 ಪ್ರಶ್ನೆಗಳು, 2 ಆಪ್ಷನ್ಸ್ಗಳು ರಿಲೇಟೆಡ್ ಇರೋದಿಲ್ಲ. ಆ 2 ಇಲ್ಲದೆ ಇರುವಂಥ ರಿಲೇಟೆಡ್ ಇಲ್ಲದೆ ಇರುವಂತಹ 2 ಪ್ರಶ್ನೆಗಳನ್ನು ಹೊರಗೆ ಹಾಕಬೇಕು ಮೊದಲು ನಾವು. ಈ 2ನ್ನು ಕರೆಕ್ಟಾಗಿ ರಿಲೇಟೆಡ್ ಇರೋದನ್ನು ಗುರುತಿಸಿಕೊಂಡು ಆ 2ರಲ್ಲಿ ಯಾವುದು ಇಂಪಾರ್ಟೆಂಟ್ ಇರೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ತುಂಬ ಗಂಭೀರವಾಗಿ ಯಾವುದೇ ಎಷ್ಟೇ ಸುಲಭವಾಗಿ ಸರಳವಾದಂಥ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಸುಲಭವಾಗಿ ಹಾಕಲಿಕ್ಕೆ ಹೋಗಬೇಡಿ, ಗುರುತಿಸಲಿಕ್ಕೆ ಹೋಗಬೇಡಿ. ತುಂಬ ಗಂಭೀರವಾಗಿ ಚರ್ಚೆ ಮಾಡಿ. ಯಾಕಂದರೆ ಸರಳ ಪ್ರಶ್ನೆಯಲ್ಲಿ ಇಷ್ಟ ಕೇಳಿರ್ತಾರೆ, ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಹಾಗಾಗಿ ಕಡ್ಡಾಯವಾಗಿ 10 ತಾಸುಗಳ ಕಾಲ ನೀವು ಸರಿಯಾಗಿ ಸ್ಟಡಿ ಮಾಡಿ. ಸೈಕಾಲಜಿಗೆ ಬಹಳ ಒತ್ತು ಕೊಡಿ, ಯಾಕಂದರೆ 80 ಮಾರ್ಕ್ಸ್ ರಿಲೇಟೆಡ್ ಇರುತ್ತೆ. ಹಾಗಾಗಿ SS ಕೂಡ ನಾ ಹೇಳಿದಂಥ ಪುಸ್ತಕಗಳನ್ನು ಓದ್ಕೊಳ್ಳಿ, ಆರಾಮಾಗಿ ನೀವು ಲೀಡ್ ಮಾಡ್ತೀರಾ. ಡೈಲಿ 10 ಅವರ್ಸ್ ನೀವು ಸ್ಟಡಿ ಮಾಡಿ KRTT ಆರಾಮಾಗಿ ಅಬವ್ 120 ಮೇಲೆ ಆರಾಮಾಗಿ ತೆಗೆದುಕೊಳ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಜೊತೆಗೆ ನನ್ನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೂಡ ಇದ್ದಾವೆ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.